ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಹದ್ದು ಎಷ್ಟೇ ಎತ್ತರಕ್ಕೆ ಹಾರಿದ್ರೂ ಆಹಾರಕ್ಕಾಗಿ ಕೆಳಗೆ ಇಳಿಯಲೇಬೇಕು. ವ್ಯಕ್ತಿ ಎಷ್ಟೇ ಸಿರಿವಂತನಾದ್ರೂ, ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ತಿನ್ನುವ ಅನ್ನಕ್ಕೆ ತಲೆಬಾಗ್ಲೇಬೇಕು. 1000 ಗೋವುಗಳ ಗುಂಪು ಒಂದೇ ಕಡೆ ಇದ್ದರು ಕರು ಖಚಿತವಾಗಿ ತಾಯಿಯನ್ನು ಹುಡುಕಿಕೊಂಡು ಹೇಗೆ ಹೋಗ್ತದೆ, ಅದೇ ವಿಧವಾಗಿ ಒಳ್ಳೆಯದು ಕೆಟ್ಟದು ಪಾಪ ಪುಣ್ಯ ನಾವು ಮಾಡುವ ಕರ್ಮ ಫಲಗಳು ಕೂಡ ಅದೇ ತರ ನಮ್ಮನ್ನು ಹುಡುಕಿಕೊಂಡು ಬರ್ತವೆ. ಕತ್ತಲಲ್ಲಿ ನಡೆಯುವಾಗ ಬೆಳಕಿನ ಅವಶ್ಯಕತೆ ಇದೆ, ಬಿಸಿಲಲ್ಲಿ ನಡೆಯುವಾಗ ನೆರಳಿನ ಅವಶ್ಯಕತೆ ಇದೆ, ಜೀವನದ ದಾರಿಯಲ್ಲಿ ಸಾಗುವಾಗ ನಿಜವಾದ ಒಳ್ಳೆಯ ಸ್ನೇಹಿತರ ಅವಶ್ಯಕತೆ ಇದೆ. ನಿಲ್ಲಲು ಕಲಿಸಿದ ತಾಯಿಯನ್ನು ಬೀಳದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ತಲೆ ಎತ್ತಿ ನಿಲ್ಲಲು ಕಲಿಸಿದ ತಂದೆಯನ್ನು ತಲೆ ತಗ್ಗಿಸದಂತೆ ನೋಡಿಕೊಳ್ಳುವುದು ಕೂಡ ನಮ್ಮ ಕರ್ತವ್ಯ. ಅತ್ಯಂತ ವಿಷಕಾರಿಯಾದ 2 ಅಕ್ಷರಗಳ ಪದ ಅಹಂ, ಅದನ್ನು ಸಾಯಿಸಿ. ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೆ ಹೆದರುವ ಅಗತ್ಯವಿಲ್ಲ. ಅದೇ ಸುಳ್ಳನ್ನು ಹೇಳಲು ಶುರು ಮಾಡಿದ್ರೆ ನೀನೇ ಹೆದರಿ ಬದುಕಬೇಕಾಗ್ತದೆ. ಅತ್ಯಂತ ಆಹ್ಲಾದಕರವಾದ 2 ಅಕ್ಷರಗಳ ಪದ ನಗು, ಅದು ಯಾವಾಗಲೂ ನಿಮ್ಮ ಮುಖದ ಮೇಲಿರಲಿ. ಅತ್ಯಂತ ಅಸಹ್ಯಕರ 3 ಅಕ್ಷರಗಳ ಪದ ಅಸೂಯೆ, ಅದನ್ನು ದೂರ ಮಾಡಿ. ಅತ್ಯಂತ ದೈವಿಕವಾದ 2 ಅಕ್ಷರಗಳ ಪದ ಸ್ನೇಹ, ಅದನ್ನು ಕಾಪಾಡಿಕೊಳ್ಳಿ. ಅತ್ಯಂತ ತೃಪ್ತಿಕರವಾದ 2 ಅಕ್ಷರಗಳ ಪದ ನಾವು, ಅದನ್ನು ಬಳಸಿ. ಅತ್ಯಂತ ವಿಷಕಾರಿಯಾದ 2 ಅಕ್ಷರದ ಪದ ಅಹಂ, ಅದನ್ನು ಸಾಯಿಸಿ. ಅತ್ಯಂತ ಶಕ್ತಿಶಾಲಿಯಾದ 2 ಅಕ್ಷರದ ಪದ ಜ್ಞಾನ, ಅದನ್ನು ಪಡೆದುಕೊಳ್ಳಿ. ಅತ್ಯಂತ ಸ್ವಾರ್ಥಿಯಾದ 2 ಅಕ್ಷರದ ಪದ ನಾನು, ಅದನ್ನು ಬಿಟ್ಟು ಬಿಡಿ. ವೇಗವಾಗಿ ಹರಡುವ 3 ಅಕ್ಷರಗಳ ಪದ ವದಂತಿ, ಅದನ್ನು ನಿರ್ಲಕ್ಷಿಸಿ. ಕಷ್ಟಪಟ್ಟು ಕೆಲಸ ಮಾಡುವ 3 ಅಕ್ಷರಗಳ ಪದ ಯಶಸ್ಸು, ಅದನ್ನು ಸಾಧಿಸಿ. ಪ್ರತಿದಿನ ದೇವರನ್ನು ಪ್ರಾರ್ಥಿಸಿ, ಯಾಕಂದ್ರೆ ಕೆಲವು ಮನುಷ್ಯರಿಗಿಂತ ದೇವರಲ್ಲಿ ಮಾತನಾಡುವುದೇ ಸುಲಭ. ಕೊಡುವುದನ್ನು ಮುಕ್ತ ಹೃದಯದಿಂದ ಕೊಡುತ್ತಿರೋಣ, ಬರುವುದು ತಾನಾಗಿ ಬರ್ತದೆ. ಅದು ಪ್ರೀತಿಯಾಗಲಿ, ಸಂಪತ್ತಾಗಲಿ, ಗೌರವವಾಗಲಿ. ಒಮ್ಮೆ ಕ್ಷಮಿಸಿಬಿಡು, ಮತ್ತೊಮ್ಮೆ ಕ್ಷಮಿಸಿ ನೋಡು. ಮತ್ತೆ ಮರುಕಳಿಸಿದ್ರೆ ಅದು ನನಗೆ ಆಗುತ್ತಿರುವ ಮೋಸವೆಂದು ತಿಳಿದು ದೂರ ಸರಿದು ಬಿಡು. ಸಮಯವನ್ನು ಒಮ್ಮೆ ಕೇಳಿದೆ, ಮತ್ತೆ ಬರುವೆ ಎಂದು. ಸಮಯ ಹೇಳಿತು, ನಿನ್ನವರೇ ನಿನ್ನ ಜೊತೆ ಬರೋದಿಲ್ಲ, ನಾನು ಹೇಗೆ ಬರಲಿ ಎಂದು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.